ನೀಡಿದೆ. ದಯವಿಟ್ಟು ತಾವೆಲ್ಲ ಅಂಗಡಿಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಜೆಸಿಬಿ ಬರ್ತಾ ಇದೆ, ಜೆಸಿಬಿ ಮತ್ತೆ ಟಿಪ್ಪರ್ಗಳು ಬರ್ತಾ ಇದೆ. ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಗಾಡಿ ಲೋಡ್ ಮಾಡ್ತಾರೆ. ಇದು ನಮ್ಮ ಆದೇಶ ಅಲ್ಲ, ಇದು ಬಂದ್ಬಿಟ್ಟು ಹೈಕೋರ್ಟ್ ಸರ್ಕಾರದ ಆದೇಶ. ನಾವೆಲ್ಲ ಥ್ಯಾಂಕ್ ಯು. ಅಂಗಡಿ ಎಲ್ಲ ಜಮಾ ಇದೆ, ದಯವಿಟ್ಟು ಎಲ್ಲ ಅಂಗಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಗಾಡಿ ಮಾಡ್ತಾರೆ.
ಇರೋದು ಇದು. ಎಲ್ಲ ಕತ್ತಿ ಚಾಕು ತಗೊಂಡ್ಬಿಡಿ. ಯಾಕೆ ಬ್ಲಾಕ್ ಶೀಟ್ ಹಾಕ್ತಾರೆ? ಏನು ಹೇಳಿಲ್ಲ, ತಿಳುವಳಿಕೆ ಕೊಟ್ಟಿಲ್ಲ, ಏನು ತಿಳುವಳಿಕೆ ಕೊಟ್ಟಿಲ್ಲ ನಮ್ಗೆ. ಏನು ನೋಟಿಸ್ ಕೊಟ್ಟಿಲ್ಲ, ಏನಂತ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ದೌರ್ಜನ್ಯ ಇದು, ಕಾನೂನು ಪ್ರಕಾರ ದೌರ್ಜನ್ಯ ಇದು. ಓಪನ್ ಮಾಫಿಯಾ ಏನ್ ಸರ್ ಇದು? ಧೋಕಾಬಾಜ್ ಹೈಕೋರ್ಟ್ ಧೋಕಾಬಾಜ್ ಮಾಡಿದ್ ನಮ್ಗೆ, ಸುಪ್ರೀಂ ಕೋರ್ಟ್ ಧೋಕಾಬಾಜ್ ಮಾಡಿದ್ ನಮ್ಗೆ. ಎಲ್ಲ ಎಷ್ಟು ಜನ ನಮ್ಗೆ ಮೇಲೆ ಏನ್ ತಗೊಂಡ್ಬೇಕು ಪ್ರಾಪರ್ಟಿ, ನಮ್ಗೆ ಮೇಲೆ ಏನ್ ನಾವು ರಿಜಿಸ್ಟರ್ ಮಾಡ್ಬೇಕು? ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ. ನಮ್ಗೆ ನಾಳೆ ನಮ್ಗೆ ಸ್ಟಾಪ್ ಮಾಡಿ, ನಮ್ಗೆ ಕೆಲಸ ಇದೆ. ಪ್ಲೀಸ್ 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 ಸರ್. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮದುವೆ ಇದೆ, ಇದು ಹಾಕಿದೆ, ಕಾಸು ಹಾಕಿದೆ, ಲೋನ್ ತಗೊಂಡಿದೆ, 10 ಸಾವಿರ ಲೋನ್, 10 ಲಕ್ಷ ಲೋನ್ ತಗೊಂಡಿದ್ದೆ. ನಾವು ಡೈಲಿ EMI ಕಟ್ತಾ ಇದ್ದೇವೆ. ಎಲ್ಲಿ ಕಟ್ಟಬೇಕು EMI? ನಂಗೆ ಡಿ.ಕೆ. ಅವರು ಕೊಡ್ತಾರೆ, ನಮ್ಮ ಮಾನ್ಯ ಕಮಿಷನರ್ ಕೊಡ್ತಾರೆ. ಈ ತರ ಮಾತ ಕೇಳಿಲ್ಲ, ರಿಕ್ವೆಸ್ಟ್ ಮಾಡಿದೆ. ಅವ್ರು ವರ್ಕೌಟ್ ಕಳ್ಸಿಬಿಟ್ಟು ಅವ್ರು ಕಳ್ಸಿಬಿಟ್ಟೆ ಜೈಲ್ಗೆ. ನಾ ಏನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ. ಪ್ಲೀಸ್ ಸರ್, ಡಿ.ಕೆ. ಶಿವಕುಮಾರ್ ಅವ್ರ ಡಿ.ಕೆ. ಶಿವಕುಮಾರ್ ನಮ್ಗೆ ಸಪೋರ್ಟ್ ಮಾಡಿ, ಬನ್ನಿ ನಮ್ ನ್ಯಾಯ ಆಗಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮ್ಮ ಹೆಸರು ತಮೀಸ್ ಪಾಷಾ. ನಾವು 35 ವರ್ಷ ಇಲ್ಲಿ ಅಂಗಡಿ ತಗೊಂಡೋಗಿ ಇದು ಮಾಡ್ತಾ ಇದ್ದೇವೆ, ಹುಟ್ಟಿಕೊಡ್ತಾರೆ ಇಲ್ಲಿ. ಏಕೆ ಅಂದ್ರೆ 15 ದಿನ ಹೇಳಿದ್ರಂತೆ, 15 ದಿನ ನೋಟಿಸ್ ಕೊಡ್ಬೇಕಾಗಿತ್ತು ಸರ್. ನೋಟಿಸು ಕೊಟ್ಟಿಲ್ಲ. ಸೋಮವಾರ ಬಂದು ಹೊಡೆದಾಕ್ತೀನಿ ಅಂದ್ರೆ ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ದಯವಿಟ್ಟು GP ಮಿನಿಸ್ಟರ್ಗಳು ಯಾರೇ ಇರಲಿ, ಇದೆಲ್ಲ ತಾತ ಮುತ್ತಾತ ದಿವಸ ಇರೋದು, 40, 60, 70 ವರ್ಷದ ದಿವಸ ಡಾಕ್ಯುಮೆಂಟ್ಗಳಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ. 92ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಎಲ್ಲೇ ಹೊಡೆದಾಕ್ಬೇಕಂದ್ರೆ ಫಸ್ಟ್ ಅಂಗಡಿಗಳು ಕೊಡಬೇಕು. ಫಸ್ಟ್ ಅಂಗಡಿಗಳು ಕೊಟ್ಟು ಆಮೇಲೆ ಹೊಡೆದಾಕ್ಬೇಕಂತ ಆರ್ಡರ್ ಇರೋದು. ಫಸ್ಟ್ ಅಂಗಡಿಗಳು ಕೊಡ್ಲಿ ಸರ್, ನಾವು ಬಿಟ್ಕೊಡಕ್ಕೆ ಎಲ್ಲಾರು ರೆಡಿ ಇದೀವಿ. ಇವ್ರಿಗೆ ಅಂಗಡಿಗಳು ಮಾರ್ಕೆಟ್ ಸರೌಂಡಿಂಗ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಕೊಡ್ತೀನಿ ಅಂತ ಆರ್ಡರ್ ಕೊಟ್ಟ 92ರಲ್ಲಿ. ಹಾಗಾದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಮೋಸನಾ ಹೇಳಿ? ಜಬೀವುಲ್ಲಾ ಸರ್, ಅದೇ ಏನ್ ಬೇರೆ 5 ಜನ ತಪ್ಪು ಮಾಡಿದೆ, ಎಲ್ಲರಿಗೂ ಯಾಕೆ ಸೇರಿಸಿದೆ? ಅವರು 5 ಜನ ತಪ್ಪು ಮಾಡಿದೆ. ಅವರು 5 ಇಲ್ಲಿಗಲ್ ಲೈಸೆನ್ಸ್ ಇದು ಮಾಡಿದೆ. ನಮ್ಗೆ 5 ಜನಕ್ಕೆ ಯಾಕೆ ಇದು ಮಾಡಿದೆ? ಆನ್ ಮಾಡಿ ಯಾಕೆ? ಇದು ಎಲ್ಲ ಹಠ ಮಾಡ್ಕೊಂಡು ಮಾಡಿದೆ. ಇದೆ ಎಲ್ಲ ಏನ್ ಯಾರು ಒಬ್ರು ತಪ್ಪು ಮಾಡಿದ್ದೆ, ಎಲ್ಲರ ಮೇಲೆ ಬುಲ್ಡೋಸರ್ ಇದು ಮಾಡಕ್ಕಾಗತ್ತೆ? JCB ನೀವು ಹೇಳಿ ಸ್ವಲ್ಪ, ಪ್ಲೀಸ್ ಸಪೋರ್ಟ್ ಮಾಡಿ ಸರ್. ನಮ್ಗೆ ಸಪೋರ್ಟ್ ಮಾಡಿ ಸರ್. ನಲ್ಲೆಲ್ಲಿಂದ ಬರಬೇಕು ನೋಡಿ ಸರ್. ನ್ಯಾಯ ಬೇಕು, ಏನಿದೆ ಹೇಳಿ? ಪರವಾಗಿಲ್ಲ, ಇಲ್ಲ ನಿಮ್ಗೆ. ಅವ್ರ ಮಕ್ಕಳು ಸರಿ ಇಲ್ಲ. ನಾವು ಹೊಟ್ಟೆ ಹೊಡಿತಾರೆ, ಅವ್ರು ಹೇಳ್ತಾರೆ ಅವ್ರ ಮಕ್ಕಳು ಅವ್ರು ಸರಿ ಇಲ್ಲ. ಹಾಳಾಗತ್ತೆ ನಮ್ದು. ಬೇಡ, ನಮ್ದು ಇಷ್ಟೊಂದು ಬೇಡ, ಮಸಾಲೆ ಮಾಡ್ಬೇಡಿ, ಬೇಡ ಅಂಗಡಿ ಇಲ್ಲ. ಇದೆಲ್ಲ ನಮ್ಗೆ ಏನಿದೆ ಹೇಳಿ? ನಮ್ಮ ಪ್ರಾಣ ಪರವಾಗಿಲ್ಲ, ಇಲ್ಲ ನಿಮ್ಗೆ.
ಅಂಗಡಿ ಇಲ್ಲ ಮೇಡಮ್, ಇದು ನಮ್ಮ ಜೀವ ಮೇಡಮ್. ಇದು ಮೇಡಮ್, ನಾವು ಅದು ಕೈ ಹೋಗಿದೆ ಕೆಲಸ ಸರ್. ಅದು ಸಪೋರ್ಟ್ ಮಾಡಿ ಸರ್. ಕಂಪ್ಲೇಂಟ್ ಬಗ್ಗೆ ಬರ್ತಾ ಇಲ್ಲ ನಾವು. ಪ್ಲೀಸ್ ಸರ್, ನಮ್ದೇನಿಲ್ಲ, ಸಪೋರ್ಟ್ ಮಾಡ್ತಾರೆ. ಸರ್ ಕೋರ್ಟಲ್ಲಿ ಕೇಳಕ್ಕೆ ಅವಶ್ಯಕತೆ ಕೊಟ್ಟಿದ್ದೀರಾ ಸರ್? ಇಲ್ಲ ಕೇಳಕ್ಕೆ ಏನಾದ್ರು ಅವಶ್ಯಕತೆ ಕೊಟ್ಟಿದ್ದೀರಾ? ಸಹಾಯ ಅವರು ಸಂಬಂಧಪಟ್ಟವ್ರ ಕೇಳಿ. ನಾಗರಾಜು ಅವ್ರ ಮಕ್ಕಳಿಗೆ ಜೀವನ ಹಾಳಾಗತ್ತೆ. ಅವ್ರು ಒಳ್ಳೆದು ಯೋಚನೆ ಮಾಡ್ತಾರೆ, ಅವ್ರ ಮಕ್ಕಳು ಹಾಳಾಗತ್ತೆ. ಅವರು ನೋಡಿ 40 ದಿವಸ ಹೆಂಗೆ ಆಗತ್ತೆ. ದೊಡ್ಡ ಗಿಡ ಅಳ್ತಾ ಇದೆ ನೋಡಿ. ನೋಡಿ ಸರ್, ಒತ್ತುವರಿ ಯಾವುದಿದೆ ಅದನ್ನು ತೆರವು ಮಾಡೋಕ್ಕೆ ನಾವು ಯಾರೂ ಅಡ್ಡ ಬರ್ತಿಲ್ಲ. ಅವರ ಕಾರ್ಯಾಚರಣೆ ಅವರು ಮಾಡಲಿ. ಆದರೆ 1982ರಲ್ಲೇ ಕಾರ್ಪೊರೇಷನ್ ಕಮಿಷನರು ಸುಪ್ರೀಂ ಕೋರ್ಟಿಗೆ ಬಂದು ಒಂದು ಅಫಿಡವಿಟನ್ನು ಕೊಡ್ತಾರೆ. 5 ವರ್ಷದ ಸಮಯ ನಾವು ಇವ್ರನ್ನ ಮುಟ್ಟಕ್ಕೆ ಹೋಗಲ್ಲ, ಅಕಸ್ಮಾತ್ ಹಾಗಿದ್ರೆ ಈ ಕೋರ್ಟಿಗೆ ನಾವು ವಾಪಸ್ ಬರ್ತೀವಿ ಅಂತ. ನಮ್ಮ ಹತ್ರ ಕಾರ್ಪೊರೇಷನಿನ ಅಗ್ರಿಮೆಂಟ್ ಕಾಪಿ ಇದೆ. 1982ರಲ್ಲಿ ಕಾರ್ಪೊರೇಷನ್ 300 ರೂಪಾಯಿ ತೊಗೊಂಡು ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಅಂಗಡಿಗಳಿದು. ಇದು ಎನ್ಕ್ರೋಚ್ಮೆಂಟ್ ಅಲ್ಲ. ಎನ್ಕ್ರೋಚ್ಮೆಂಟ್ ಇದ್ರೆ ದಯವಿಟ್ಟು ತೆಗೀರಿ, ನಾವು ಅದಕ್ಕೆ ಮಧ್ಯ ಬರಲ್ಲ. ಅಗ್ರಿಮೆಂಟ್ ಮಾಡಿಕೊಟ್ಟು ನಿಮ್ಮ ಹತ್ರ ಅಗ್ರಿಮೆಂಟ್ ಕಾಪೀಸ್ ಇದೆ, ಅಗ್ರಿಮೆಂಟ್ ಕಾಪಿ ಇದೆಯೋ, ಅಗ್ರಿಮೆಂಟ್ ಕಾಪೀಸ್ ಇಟ್ಕೊಂಡು 300 ರೂಪಾಯಿ ನಮ್ಮ ಹತ್ರ ತೊಗೊಂಡು ಎಂಡೋರ್ಸ್ಮೆಂಟ್ ಕೊಟ್ಟು 82ರಲ್ಲಿ 300 ರೂಪಾಯಿ ಲೈಸೆನ್ಸಿಗೆ ಆ ಕಾಲದಲ್ಲಿ ಒಂದು ಅಂಗಡಿ ನಡೆಸಬೇಕು ಅಂದರೆ ಲೈಸೆನ್ಸ್ ಕೊಡ್ತಿದ್ರು. ಆ ಲೈಸೆನ್ಸ್ ಮಾಡಿ ಕೊಟ್ಟವ್ರೆ, ಎಲ್ಲ ಇದ್ದು ದಾಖಲಾತಿಗಳಿದ್ದು. ನಮಗೆ ನೋಟಿಸು ಕೊಡಲಿಲ್ಲ. ಹೆಗಲ ಮೇಲೆ ಒಂದು ಮೈಕ್ರೋಫೋನ್ ಹಾಕ್ಕೊಂಡು ನಾಳೆ ಇದನ್ನು ತೆಗೆದುಬಿಡ್ತಾರೆ ಅಂದರೆ ನಾವು ಕೋರ್ಟಿಗೆ ಹೆಂಗೆ ಹೋಗೋದು? ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು. ಅಗ್ರಿಮೆಂಟ್ ಇದೆ, 100% 100% ಅಕ್ಸೆಪ್ಟೆಡ್. ಫುಟ್ಪಾತ್ ಇದ್ರೆ ದಯವಿಟ್ಟು ತೆಗೀರಿ. ಆದರೆ ನೀವೇ ನಮಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಲ್ಲ ಕಾಸು ತೊಗೊಂಡು. ಇಲ್ಲಿ ನೀವು ಇರಿ ಅಂತ ಹೇಳ್ಬಿಟ್ಟು ಇದು ಒತ್ತುವರಿ ಹೆಂಗಾಗುತ್ತೆ? ಇಲ್ಲೀಗಲ್ ಹೆಂಗಾಗುತ್ತೆ? ಎನ್ಕ್ರೋಚ್ಮೆಂಟ್ ಹೆಂಗಾಗುತ್ತೆ? ನಾವು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಮಾಡ್ರಿ, ಇಲ್ಲ ಅದಕ್ಕೂ ಅವ್ರು ಕೇಳಕ್ಕೂ ಸಿದ್ಧರಿಲ್ಲ ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ವಲ್ಲ. ನಾವು ಓಟ್ ಕೊಟ್ಟಿದ್ದು ನೆಮ್ಮದಿಗೋಸ್ಕರ ಅಲ್ವಾ? ಈ ಥರ ಮಾಡಿಬಿಟ್ಟು ನಮ್ಮ ಹೊಟ್ಟೆಪಾಡು ಕೊಟ್ಟಿದ್ರೆ ಕಾಂಗ್ರೆಸ್ಗೆ ಶಾಪ ಸಿಗುತ್ತೆ ಬಡವ್ರದ್ದು. ಇದು ತಪ್ಪಲ್ವಾ? ಕೇಳಕ್ಕೂ ಹಕ್ಕಿಲ್ವಾ? ಅಟ್ಲೀಸ್ಟ್ ಒಂದು ಟೈಮ್ ಕೊಡಿ. ನಿನ್ನೆ ನೀವು ಮೈಕಲ್ಲಿ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ತೆಗೆದುಬಿಡ್ತೀವಿ ಅಂದರೆ ಕೋರ್ಟ್ ಆರ್ಡರ್ ಇದೆ, ಇದು ಹೈಕೋರ್ಟ್ ಆರ್ಡರ್ ಇದೆ. ಅದಿರೋದು ಒತ್ತುವರಿಗಳಿಗೆ. ಇದು ಒತ್ತುವರಿ ಅಲ್ವಲ್ಲ? ಇದರಲ್ಲಿ ಮಾತ್ರ ಅಗ್ರಿಮೆಂಟ್ ಇದೆ ಅಲ್ಲ, ತೋರಿಸ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಆರ್ಡರ್ ಕಮಿಷನರ್ ಬರ್ದು ಕೊಟ್ಟವರಲ್ಲ 5 ವರ್ಷ ನಾವು ಏನು ಮುಟ್ಟಲ್ಲ ಅಂತ. ಅದಾದ್ಮೇಲೆ ಇವ್ರು ಏನು ಹೇಳಿದ್ದಾರೆ? ಅಕಸ್ಮಾತ್ ಹಾಗೆ ಒಂದು ವೇಳೆ ನಾವು ತೆಗಿಯಂಗಿದ್ರೆ ಈ ಕೋರ್ಟ್ನ ಬರ್ತೀವಿ ಅಂತ ಬರ್ದು ಕೊಟ್ಟವ್ರೆ. ಅಫಿಡವಿಟ್ ಇದೆ ನಮ್ಮ ಹತ್ರ. ಏನು ಇಲ್ದಿರ ಸುಮ್ಮನೆ ಬಂದ್ಬಿಟ್ಟು ಮಾಡಿದ್ರೆ ತಪ್ಪಾಗುತ್ತಲ್ವ ಅದು? ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.